ನಮಸ್ಕಾರ. ಹಣ ಮಾಡಬೇಕಾಗಿರುವಂತ ಎರಡು ಪ್ರಮುಖ ಕೆಲಸಗಳು ಯಾವುದು ಅಂತಂದ್ರೆ, ಮೊದಲನೇದು ಸ್ಟೋರ್ ಆಫ್ ವ್ಯಾಲ್ಯೂ, ಎರಡನೇದು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬೆಳಗಿನ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ದಿನಗೂಲಿ ನೌಕರರಾಗಿರ್ಬೋದು ಅಥವಾ ನಂತರ ಒಂದು ಮಧ್ಯಮ ವರ್ಗದಲ್ಲಿ ಬೆಳೆದಂತ ವ್ಯಕ್ತಿ ಒಂದು ತಿಂಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡುವಂತರಾಗಿರ್ಬೋದು. ಅಟ್ ದಿ ಎಂಡ್ ಆಫ್ ದಿ ಡೇ, ಅಟ್ ದಿ ಎಂಡ್ ಆಫ್ ದಿ ಒನ್ ನಮಗೊಂದು ಮಾನಿಟರಿ ವ್ಯಾಲ್ಯೂ ಸಿಗ್ಬೇಕಾಗತ್ತೆ, ಅಂದ್ರೆ ಹಣ ಸಿಗ್ಬೇಕಾಗತ್ತೆ. ಈಗ ಈ ಒಂದು ಮಾನಿಟರಿ ವ್ಯಾಲ್ಯೂನ ನಾನು ಜೋಪಾನವಾಗಿ ಕಾಪಾಡ್ಕೊಬೇಕು. ಯಾಕೆಂತಂದ್ರೆ ಈ ಒಂದು ಮಾನಿಟರಿ ವ್ಯಾಲ್ಯೂ ಅಲ್ಲಿ ನನ್ನ ಮತ್ತು ನನ್ನ ಕುಟುಂಬದ ಭವಿಷ್ಯ ನಿರ್ಧಾರವಾಗುತ್ತೆ. ಹಾಗಾಗಿ ಈ ಒಂದು ಮಾನಿಟರಿ ವ್ಯಾಲ್ಯೂ ತನ್ನ ಮೌಲ್ಯವನ್ನ ಕಳ್ಕೊಂಡ್ಬಿಟ್ರೆ, ನಾನು ಬೆಳಗಿನ ಸಂಜೆವರೆಗೂ ಕೆಲಸನೇ ಮಾಡಿಲ್ಲ, ನಾನು ಪ್ರತಿ ತಿಂಗಳು ಕೆಲಸನೇ ಮಾಡಿಲ್ಲ, ಅಥವಾ ಈ ಒಂದು ಮಾನಿಟರಿ ವ್ಯಾಲ್ಯೂ ತನ್ನ ಮೌಲ್ಯವನ್ನ ಕಡಿಮೆ ಆಗ್ತಾ ಏನಾದ್ರು ಹೋಗ್ತಾ ಇದ್ರೆ, ನಾನು ಪ್ರತಿದಿನ 9 ಗಂಟೆ ಕೆಲಸ ಮಾಡಿಲ್ಲ, ನಾನು ಬರೀ 8 ಗಂಟೆ ಮಾತ್ರ ಕೆಲಸ ಮಾಡಿದ್ದೀನಿ, 6 ಗಂಟೆ ಮಾತ್ರ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಆಗ್ಬಿಡುತ್ತೆ. ಹಾಗಾಗಿ ಜಗತ್ತಿನಾದ್ಯಂತ ಯಾರಿಗೇ ಕೇಳಿದ್ರು ಕೂಡ ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣದ ಮೌಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ನೋಡ್ತಾರೆ ಹೊರತು ಹಾಳು ಮಾಡ್ಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಯಾವ ವಸ್ತುಗೋಸ್ಕರ ಕೆಲಸ ಮಾಡ್ತೀವೋ ಆ ಒಂದು ವಸ್ತು ತನ್ನ ಮೌಲ್ಯವನ್ನು ಕಾಪಾಡ್ಕೊಬೇಕು. ಇದು ಹಣ ಮಾಡಬೇಕಾದಂತಹ ಒಂದು ಮೊದಲನೇ ಕೆಲಸ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎರಡನೇದು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಈಗ ನಾನು ಕಷ್ಟಪಟ್ಟು ಒಂದು ಮಾನಿಟರಿ ವ್ಯಾಲ್ಯೂನ ದುಡಿದ್ಬಿಟ್ಟಿದ್ದೀನಿ. ಈ ಒಂದು ಮಾನಿಟರಿ ವ್ಯಾಲ್ಯೂನ ಬೇರೆಯವರಿಗೆ ಕೊಟ್ಟು ನನಗೆ ಬೇಕಾದಂತ, ಅಂದ್ರೆ ನನ್ನ ಕುಟುಂಬಕ್ಕೆ ಬೇಕಾದಂತ ಅಗತ್ಯ ವಸ್ತು ಮತ್ತು ಸೇವೆಗಳನ್ನ, ಅಕ್ಕಿ, ರಾಗಿ, ಬೇಳೆ ಇತ್ಯಾದಿ ವಸ್ತುಗಳನ್ನ ಅಥವಾ ಸೇವೆಗಳನ್ನ ನಾನು ಬೇರೆಯವರಿಂದ ತಗೊಳ್ತೀನಿ. ಅವರಿಗೆ ನನ್ನ ಹತ್ರ ಇರ್ತಕ್ಕಂಥ ಮಾನಿಟರಿ ವ್ಯಾಲ್ಯೂನ ನಾನು ಅವ್ರಿಗೆ ಕೊಡ್ತೀನಿ. ಹಣ ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ. ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥದನ್ನ ವ್ಯಾಲ್ಯೂನ ಕಾಪಾಡ್ಕೊಳ್ಳುವಂತ ಶಕ್ತಿ ಆ ಒಂದು ಹಣಕ್ಕಿರಬೇಕು. ಜೊತೆಗೆ ಈ ಒಂದು ಹಣವನ್ನ ನಾನು ಬೇರೆಯವರಿಗೆ ಕೊಟ್ಟು ನನಗೆ ಬೇಕಾದಂತ ಅಗತ್ಯ ವಸ್ತು ಮತ್ತು ಸೇವೆಗಳನ್ನ ಪಡ್ಕೊಳ್ಳುವಂತ ಶಕ್ತಿ ಇರಬೇಕು. ಈಗ ಮನುಷ್ಯ ಸಾವಿರಾರು ವರ್ಷಗಳಿಂದ ಬಳಕೆ ಮಾಡಿದಂತ ಹಲವಾರು ವಸ್ತುಗಳನ್ನ ಕನ್ಸಿಡರ್ ಮಾಡಿ ನೋಡಿ, ಯಾವ ವಸ್ತುಗೆ ಬೆಟರ್ ಸ್ಟೋರ್ ಆಫ್ ವ್ಯಾಲ್ಯೂ ಇದೆ, ಯಾವ ವಸ್ತು ಬೆಟರ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಬಳಕೆ ಆಗುತ್ತೆ ಅಂತ ನೋಡಿ. ಅವಾಗ ಯಾವ ವಸ್ತು ಇಸ್ ಎ ಬೆಟರ್ ಫಾರ್ಮ್ ಆಫ್ ಮನಿ, ಯಾವ ವಸ್ತು ನಿಜವಾಗ್ಲೂ ಕೂಡ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂತಹನ, ಅಂದ್ರೆ ನನ್ನ ಟೈಮ್, ಎನರ್ಜಿ, ಎಫರ್ಟ್ಸ್, ಲೇಬರ್, ವರ್ಕ್ ಅನ್ನ ಬೆಟರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಯಾವ ವಸ್ತು ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥದನ್ನ, ನನಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ಕೊಡುವಂತ ಶಕ್ತಿ ಇರುತ್ತಲ್ಲ, ಅದೇ ನಿಜವಾದ ಹಣ. ದಟ್ಸ್ ದ ಬೆಸ್ಟ್ ಫಾರ್ಮ್ ಆಫ್ ಮನಿ.